गुरुर्ब्रह्मा गुरुर्विष्णु गुरुर्देवो महेश्वरः गुरु साक्षात् परब्रह्म तस्मै श्री गुरवे नमः। ಶ್ರೀ ಜಗದ್ಗುರು ಸಿದ್ಧಾರೂಢರ ಪಾದಕಮಲಗಳಿಗೂ, ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರು ಬಸವಾನಂದರ ಪಾದಕಮಲಗಳಿಗೂ, ಅವರ ಪ್ರತಿರೂಪದಂತಹ ನಿಜಗುಣಪ್ಪನವರ ಪಾದಕಮಲಗಳಿಗೂ ನನ್ನ ದೀರ್ಘದಂಡ ಪ್ರಣಾಮಗಳನ್ನ ಸಲ್ಲಿಸುತ್ತಾ, ಎಲ್ಲ ಮಹಾತ್ಮರ ಪಾದಕಮಲಗಳಿಗೂ ನನ್ನ ದೀರ್ಘದಂಡ ಪ್ರಣಾಮಗಳನ್ನ ಸಲ್ಲಿಸುತ್ತಾ, ಮನದಲ್ಲಿ ಸ್ಮರಿಸಿಕೊಳ್ಳುತ್ತಾ, ತಮ್ಮೆಲ್ಲರಿಗೂ ವಂದಿಸುತ್ತಾ, ಇವತ್ತಿನ ನಿಜಗುಣರು ರಚಿಸಿದಂತ ಕೈವಲ್ಯ ಪದ್ಧತಿ ನೋಡ್ತಾ ಇದ್ದೀವಿ. ಕೈವಲ್ಯ ಅಂದ್ರೆ ಮೋಕ್ಷ, ಆನಂದ, ಪದ್ಧತಿ ಅಂದ್ರೆ ದಾರಿ. ಮನುಷ್ಯ ಹುಟ್ಟಿ ಬಂದ್ಮೇಲೆ ಮಾಡ್ಕೊಳ್ಬೇಕಾದಂಥದ್ದು ಕೆಲಸ, ಮುಕ್ತಿಯನ್ನು ಪಡೆಯುವಂಥದ್ದು ಮುಖ್ಯವಾಗಿರುವಂತ ಕೆಲಸ. ಆ ಮುಕ್ತಿಯನ್ನ ಪಡ್ಕೊಳ್ಳುವ ವಿಚಾರದಲ್ಲಿ 5 ಸ್ಥಳಗಳನ್ನ ಅವ್ರು ಇಟ್ಟಿದ್ದಾರೆ. ಶಿವಕಾರುಣ್ಯ ಸ್ಥಳ, ಜೀವನಿಗೆ ಬೋಧನೆ ಮಾಡುವಂತ ಜೀವ ಸಂಬೋಧನಾ ಸ್ಥಳ, ನೀತಿ ಕ್ರಿಯಾಚರ್ಯ ಸ್ಥಳ, ಯೋಗ ಪ್ರತಿಪಾದನಾ ಸ್ಥಳ, ಜ್ಞಾನ ಪ್ರತಿಪಾದನಾ ಸ್ಥಳ ಅಂತ ಇಟ್ಟಿದ್ದಾರೆ. ಶಿವಕಾರುಣ್ಯ ಸ್ಥಳ, ಜೀವ ಸಂಬೋಧನಾ ಸ್ಥಳ, ನೀತಿ ಕ್ರಿಯಾಚರ್ಯ ಸ್ಥಳ ಅಲ್ಲಿ ಅರ್ಥ ಆಗದೆ ಇದ್ದು, ಇನ್ನು ಅಲ್ಲಿ ಮನಸ್ಸು ಒಂದು ಏಕಾಗ್ರತೆಗೆ ಬರದೇ ಇದ್ದಾಗ, ಅಂತ ಕಣೆ ಇನ್ನು ಅಲ್ಲಿ ಶುದ್ಧ ಅನಿಸ್ತಾ ಇಲ್ಲ, ಇನ್ನು ಚಂಚಲ ಸ್ವಭಾವ ಇತ್ತು ಅಂತಂದಾಗ ಅಲ್ಲಿ ಯೋಗ ಪ್ರತಿಪಾದನಾ ಸ್ಥಳ ಮಾಡ್ರಿ ಅಂತ ಹೇಳ್ತಾರ. ಇರ್ಲಿಲ್ಲ ಅಂದ್ರೆ ಡೈರೆಕ್ಟ್ ಜ್ಞಾನಕ್ಕೆ ಬರಬಹುದು. ಈ ಜ್ಞಾನ ಪ್ರತಿಪಾದನಾ ಸ್ಥಳ ಇವಾಗ ನಡೆದಂಥದ್ದು. ಇದರಲ್ಲಿ ಏನ್ ಹೇಳಿದಾರ, 44ನೆಯ ಪದ್ಯದಲ್ಲಿ ಹೇಳಿದ್ದಾರೆ. ಯಾಕಂತಂದ್ರ ಅದ ಅಹಂ ಬ್ರಹ್ಮಾಸ್ಮಿ ಅನ್ನುವಂಥ ದೃಢ ಅಪರೋಕ್ಷ ಜ್ಞಾನ ಆಗುವಂಥದ್ದು. ಅದರಿಂದ ಏನಾಗ್ತದೆ, ಸಕಲ ದುಃಖ ನಿವೃತ್ತಿಯಾಗಿ ಪರಮಾನಂದದ ಪ್ರಾಪ್ತಿ ಆಗ್ತದ ಅನ್ನುವಂಥ ವಿಚಾರವನ್ನ ಹೇಳಿ ಇವಾಗ 44ನೆಯ ಪದ್ಯದಲ್ಲಿ ಹೇಳ್ತಾರ. ನಾನು ಶ್ರವಣ ಮಾಡಿದೆ, ಮನನ ಮಾಡಿದೆ, ನಿಧಿಧ್ಯಾಸನ ಮಾಡಿದೆ. ನೀವ್ ಹೇಳ್ದಂಗ ನಿಮ್ಮ ವಾಕ್ಯವನ್ನ ನಾನು ಪ್ರತಿನಿತ್ಯ ಶ್ರವಣ ಮಾಡಿ ಅದೇ ಪ್ರಕಾರ ಇದ್ದಿದ್ದೀನಿ. ಇವಾಗ ನಾನು ಪಡ್ಕೊಳ್ಬೇಕನ್ನುವಂಥದ್ದು ಏನು ಉಳ್ಕೊಂಡಿಲ್ಲ. ಆದ್ರೂ ಕೂಡ ಇನ್ನ ಹೇಳ್ತಾರ ಅವರು, ಕಾಡಲ್ಲಿ ಇನ್ನೇನು ಅಭಾವ ನಿನ್ನ ಕೃಪೆಯಿಂದೆ ನೋಡಿ ನಿಗೆ ಮನ್ನಿಸೆನ್ನನು ಅಂತ ಹೇಳ್ತಾರ. ಏ ಪರಮಾತ್ಮ, ನಿನ್ನ ನಿಜವನ್ನ ನಾನು ತಿಳಿದ ಮ್ಯಾಲ ಇನ್ನೇನ್ ಕಾಡ್ಲಿಕ್ಕೆ ಏನ್ ಕಾರಣ ಐತೆ ಹೇಳ? ಯಾವುದೂ ಇಲ್ಲ. ಅದರಿಂದ ನೀನು ನನ್ನನ್ನ ಕೃಪೆಯಿಂದ ಕಂಡು ವಿಶೇಷವಾಗಿ ರಕ್ಷಣೆ ಮಾಡಂತ ಹೇಳ್ತಾರೆ. ವಿಶೇಷವಾಗಿ ರಕ್ಷಣೆ, ಯಾಕಂದ್ರೆ ನಾನು ನಿನ್ನ ಸ್ವರೂಪನೇ ಇದ್ದೀನಲ್ಲ, ಹಂಗಾಗಿ ನನ್ನನ್ನ ರಕ್ಷಣೆ ಮಾಡು ಅನ್ನುವಂತ ವಿಚಾರದಲ್ಲಿ ಅವರು ಹೇಳುತ್ತಾರೆ. ಇವಾಗ ನಾವು ಯಾವುದು ಅಂತಂದ್ರ 4ನೆಯ ನುಡಿಯಿಂದ ಹೇಳ್ಬೇಕಾಗ್ತದ. ಫಲವು ಲೌಕಿಕ ವೈದಿಕ ವಹ ಕರ್ಮ ಕುಲವನೆಸಗಿ ಮುನ್ನವೇ ಬಳಿಕ ನಿನ್ನಿರವರಿದೆ ನಿನ್ನವ ಇನ್ನು ಎಳಸಲಿಯದಿರಿಸೆನ್ನನು ಅಂತ ಹೇಳುತ್ತಾರೆ. ಮೊದಲ ಹೇಗಿದ್ದೆ, ಮುನ್ನವೇ ಅಂದ್ರ ಅಜ್ಞಾನ ಕಾಲದಲ್ಲಿ. ಯಾಕಂದ್ರೆ ಲೌಕಿಕದಾಗ ಎಲ್ಲರೂ ಸುಖನ ಬಯಸುವಂಥದ್ದು ಒಂದೇ ಉದ್ದೇಶ. ಒಬ್ಬ ಸಂಸಾರಸ್ಥ ಆಗಿರ್ಬೋದು, ಒಬ್ಬ ಸನ್ಯಾಸಿ ಆಗಿರ್ಬೋದು, ಸಾಧನೆ ಮಾಡುವಂತ ಪ್ರತಿಯೊಬ್ರು ಎಲ್ಲವನ್ನು ಬಯಸುವಂಥದ್ದು ಸುಖವನ್ನ, ಆನಂದವನ್ನ. ಆದ್ರೆ ಇಲ್ಲಿ ನಿಜವಾದ ಸುಖ ಅಂತ ಗೊತ್ತಿರದೇನೆ ನಾವು ಗೊಂದಲಕ್ಕೆ ಬಿದ್ದಿದ್ದೇವೆ. ಅದಕ್ಕೆ ಮೈತ್ರೇದೇವಿ ಇದನ್ನೇ ಕೇಳಿದಂಥದ್ದು. ಸುಖಗಳು ಹಲವಾರು ಸುಖಗಳು ಅದಾವ. ಯಾಕಂದ್ರ ಮನುಷ್ಯಾನಂದ ಮೊದಲು ಮಾಡ್ಕೊಂಡು ಬ್ರಹ್ಮಾನಂದದವರೆಗೂ ಬೇಕಾದಂತ ಸುಖಗಳು ಅದಾವ. ಆದ್ರೆ ನಿಜವಾದ ಸುಖಗಳು ಏನು ಅಂದ್ರೆ ಇಲ್ಲ. ಯಾಕಂದ್ರ ಗಂಧರ್ವ ಆನಂದ ಐತೆ, ದೇವಾನಂದ ಐತೆ, ಪಿತೃಲೋಕ ಆನಂದ ಐತೆ, ಅಜಾನು ಲೋಕದ ಆನಂದ ಐತೆ, ಕರ್ಮ ದೇವತೆಗಳ ಆನಂದ ಐತೆ, ಇಂದ್ರ ದೇವತೆಯ ಆನಂದ ಐತೆ. ಅವು ಒಂದಕ್ಕಿಂತ ಒಂದು ಪಟ್ಟು ಜಾಸ್ತಿ ಅದಾವೆಲ್ಲನೂ. ಆದ್ರೆ ನಿಜವಾದ ಆನಂದ ಅದಾವೆ ನಾವು ಅಂದ್ರ ಇಲ್ಲ.
ಅದಕ್ಕ ಇಲ್ಲಿ ಪ್ರತಿ ಒಬ್ರು ಉದ್ದೇಶ ಏನು ಅಂದ್ರೆ ಆನಂದವನ್ನು ಬಯಸುವಂಥದ್ದೇ. ಲೌಕಿಕದಲ್ಲಿ ಜನ ಬಯಸುವಂಥದ್ದು ಕೂಡ ಆನಂದ ಸುಖವನ್ನೇ. ಅದಕ್ಕಿಲ್ಲಿ ಹೇಳ್ತಾರ, ಅಜ್ಞಾನ ಕಾಲದಲ್ಲಿ ಈ ದುಃಖ ನಿವೃತ್ತಿ ಆಗ್ಬೇಕು. ನಾವ್ ಐದನೇ ಕ್ಲಾಸಿಂದ, ಯಾಕಂದ್ರ ಮಕ್ಕಳಿಗೆ 5 ವರ್ಷದಿಂದನೇ ಸತತ ಅಭ್ಯಾಸ ಮಾಡಿಸ್ತೀವಿ. ಯಾವುದು ಈ ಜ್ಞಾನವನ್ನ, ಯಾವುದು ಅದಕ್ಕ ಲೌಕಿಕ ವಿದ್ಯೆಯಲ್ಲಿ ಅದು ಬ್ರಹ್ಮಜ್ಞಾನ ಅಂತ ಹೇಳ್ತಾರ. ಅದ್ರ ನಿಜವಾದ ಸುಖ ಐತೇನಂದ್ರ ಅದ್ರಾಗ ಇಲ್ಲ. ಆದ್ರೂ ಕೂಡ 25 ಅಲ್ಲಿವರೆಗೂ ನಾವು ಮಕ್ಕಳಿಗೆ ಓದಿಸ್ತೀವಿ. ಯಾತಕ್ಕಂತಂದ್ರೆ ಒಂದ್ ನೌಕರಿ ಆಗ್ತದೆ, ಸುಖದಿಂದ ಇರ್ತಾರ ಅನ್ನುವಂತ ಒಂದೇ ಉದ್ದೇಶ. ಜಗತ್ತಿನ ಜನರ ಉದ್ದೇಶ ಒಂದು ನೌಕರಿ ಮಾಡುವಂತದ್ದಾಗಿರ್ಬೋದು, ಒಂದು ಒಕ್ಕಲ್ತನ ಕೃಷಿ ಮಾಡುವಂತದ್ದಾಗಿರ್ಬೋದು, ನಾವು ಬಿಸಿನೆಸ್ ಮಾಡ್ತೀವಿ ಅನ್ನುವಂಥದ್ದಾಗಿರ್ಬೋದು. ಪ್ರತಿ ಒಂದು ವ್ಯವಹಾರಗಳು ಮಾಡುವಂತ ಉದ್ದೇಶ ಏನು ಅಂದ್ರ ಆನಂದ ಅನ್ನುವಂಥದ್ದು. ಅದಕ್ಕೆ ಇಲ್ಲಿ ಕೂಡ ಮತ್ತೆ ಈ ಲೌಕಿಕದಲ್ಲಿ ಆನಂದದ ಸಲುವಾಗಿ ಇಷ್ಟೆಲ್ಲ ನಾವು ಬಡದಾಡ್ತೀವಿ. ಆದ್ರ ನಿಜವಾದ ಸುಖ ಅಲ್ಲಿ ಐತೇನಂದ್ರೆ ಇಲ್ಲ. ಆಮೇಲೆ ಸ್ವರ್ಗ ಪ್ರಾಪ್ತಿ ಈಗೆಲ್ಲ ನಾವು ಮಾಡ್ತಾ ಇದ್ದೀವಿ ಅಂದ್ರೂ ಕೂಡ ಮತ್ತೆ ಮುಂದಿನ ಆಸೆ ನಮ್ಗೆ ಏನೈತಿ ಅಂದ್ರ ಇರುವ ಮಟ್ಟ ನಾವು ಸ್ವರ್ಗಾದಿ ಭೋಗಗಳನ್ನ ಮುಂದೆ ಹೋದ್ಮೇಲೆ ನಾವು ಆರಾಮಾಗಿರ್ಬೇಕು, ಒಟ್ಟ ಸ್ವರ್ಗಕ್ಕೆ ಹೋಗ್ಬೇಕನ್ನುವಂತ ಒಂದು ಅಪೇಕ್ಷೆ ಇಟ್ಕೊಂಡು ಅಲ್ಲಿ ಯಜ್ಞ ಯಾಗಾದಿಗಳನ್ನ ಮಾಡ್ತೀವಿ, ಜಪ ಮಾಡ್ತೀವಿ, ತಪ ಮಾಡ್ತೀವಿ, ಹಲವಾರು ರೀತಿಯಿಂದ ಕರ್ಮಗಳನ್ನ ಮಾಡ್ತೀವಿ. ಆದ್ರ ಯಾತಕ್ಕೆ ಉದ್ದೇಶ ಏನು? ಸುಖ ಅನುಭವಿಸ್ಬೇಕನ್ನುವಂಥದ್ದು. ಬಟ್ ಇಲ್ಲೇ ದುಃಖ ಐತೆ. ಯಾಕಂದ್ರೆ ಆ ಸುಖ ಯಾವತ್ತು ಅದು ಪರ್ಮನೆಂಟ್ ಸುಖ ಅಲ್ಲ, ಟೆಂಪ್ರವರಿ ಸುಖಗಳಿವೆಲ್ಲ. ಆದ್ರ ಮುಂದೆ ಕೂಡ ಸುಖವನ್ನ ಬಯಸಿಬಿಟ್ಟೆ ನಾವು ಯಜ್ಞ ಯಾಗಾದಿಗಳನ್ನ ಮಾಡ್ತೀವಿ. ಅಲ್ಲಿ ಸಾತಿಶಯ, ಕ್ಷಯ, ಪತನ ಅಂತ 3 ದುಃಖದಿಂದ ಕೂಡಿರ್ತದ. ಅಲ್ಲಿ ಕೂಡ ಅದು ಮುಗಿದ ತಕ್ಷಣ ನಿನಗೆ ಯಾವಾಗ ಪುಣ್ಯ ಮುಗೀತು ಅಂತಂದ ತಕ್ಷಣ ಮತ್ತೆ ಈ ಭವಲೋಕಕ್ಕೆ ಬರುವಂತದ್ದಾಗ್ತದೆ, ಮತ್ತೆ ಲೋಕಕ್ಕೆ ಬರುವಂತದ್ದಾಗ್ತದೆ. ಅದಕ್ಕೆ ಈ ರೀತಿಯಾಗಿ ಯಜ್ಞ ಯಾಗಾದಿಗಳನ್ನ ಅವಾಗ ಮಾಡ್ತಿದ್ದೆ. ಯಾವಾಗ? ಅಜ್ಞಾನ ಕಾಲದಲ್ಲಿ ಇವೆಲ್ಲ ನಡೆದಾವ. ಅಜ್ಞಾನ ಕಾಲದಲ್ಲಿ ಲೌಕಿಕದಲ್ಲಿ ನಡೆದ, ಮತ್ತೆ ಸ್ವರ್ಗಾದಿ ಭೋಗಗಳನ್ನ ಅನುಭವಿಸ್ಬೇಕಂತ ಯಜ್ಞ ಯಾಗಾದಿಗಳು, ಜಪ ತಪಗಳು ಇವೆಲ್ಲ ನಡೆದಾವ. ಆದ್ರ ಇವಾಗ ಏನಾಗ್ಯದ? ಜ್ಞಾನೋದಯ ಆಗ್ಯದ. ನನಗ್ ಜ್ಞಾನ ಆಗ್ಯದ, ಬ್ರಹ್ಮಾನಂದ ಸಾಕ್ಷಾತ್ಕಾರ ಆಗ್ಯದ ನನಗೀಗ. ಅದರಿಂದ ನನಗ ಏನಾಗ್ಯದ? ಈಗ ಯಾವ ಆಸೆನೂ ಇಲ್ಲ. ಹೇಳ್ತಾರೆ, ಯಾಕಂದ್ರೆ ಈ ಬ್ರಹ್ಮ ಜ್ಞಾನವನ್ನ ಪಡೆದ ನಂತರ ಇಲ್ಲಿ ಕೆಲವು ವಿಚಾರ ಹೇಳ್ತಾರೆ. ಯಾಕಂದ್ರ ಇದೇ ಒಂದು ಜ್ಞಾನ ಪ್ರತಿಪಾದನ ಸ್ಥಳದಲ್ಲಿ ಮುಂದೆ ಒಂದು ವಿಚಾರ ಪದ್ಯ ಬರ್ತದೆ. ಮರವೇ ಸಂಶಯ ವಿಪರೀತದ 3 ಕುರುಹುದೊರಲು ಬಳಿಕವರಿಂದೆ ನೆರವಾಸು ಶ್ರವಣ ಮನನ ನಿಧಿ ಧ್ಯಾಸ ದೊರಕವಿಲ್ಲದೆ ಸ್ವತಂತ್ರತೆಯೋಳು ಇಂದಿರ್ಪೇನು ನಿಜ ಸುಖದಲ್ಲಿ ಬಹು ದಂದುಗವೆಲ್ಲವ ನಳಿದುಳಿದು. ಎಷ್ಟು ಅದ್ಭುತವಾಗಿ ಹೇಳುತ್ತಾರೆ. ಯಾವಾಗ ನಡೆದಿತ್ತು ಅಂತಂದ್ರೆ, ಇವಾಗ ನನಗ ಇಹದಲ್ಲಿ ಸುಖ ಪಡಿಬೇಕನ್ನುವಂಥದ್ದಾಗಿರ್ಬಹುದು, ಪರಲೋಕದಲ್ಲಿ ಸುಖದ ಅಪೇಕ್ಷೆ ಆಗಿರ್ಬಹುದು, ಇವು ಯಾವ ನನಗೆ ಇಚ್ಛೆ ಇಲ್ಲ, ಉಳ್ಕೊಂಡಿಲ್ಲ. ಈಗ ಗೊತ್ತಾಯ್ತಲ್ಲ ಇದ್ರ ಸುಖ ಇಲ್ಲಂತ. ಸದ್ಗುರು ಮುಖಾಂತರ ಹೇಳಿದ ನಂತರ ಅದಕ್ಕೆ ಹೇಳ್ತಾರೆ ಶ್ರದ್ಧಾವಾನ್ ಲಭತೆ ಜ್ಞಾನ ಅಂತ ಹೇಳ್ಬಿಟ್ಟು. ಯಾವಾಗ ಶ್ರದ್ಧೆಯಿಂದ ಗುರುವಾಕ್ಯವನ್ನ ಸ್ವೀಕಾರ ಮಾಡ್ತೀವಿ, ಗೆದ್ದಿವಿ ಅನ್ಬೇಕು ನಾವು. ಇಷ್ಟು ತತ್ವಮಸಿ ವಾಕ್ಯ ಅಹಂ ಬ್ರಹ್ಮಾಸ್ಮಿ ನೋಡ್ರಿ, ಇವೆಲ್ಲ ಕೇಳಿದ ನಂತರ ಆದ್ರೂ ಕೂಡ ನಾವು ಮತ್ತೆ ಹಿಂದಕ್ಕೆ ಹೋಗ್ತೀವಿ ಅಂದ್ರೆ ಸಾಧ್ಯ ಇಲ್ಲ. ಅದು ಹೆಂಗಾತಂದ್ರ ಒಂದು ಬಾವಿ ಬಳ ಕೂತ್ಕೊಂಡಂತ ವ್ಯಕ್ತಿ ಇವತ್ತು ದೃಷ್ಟಾಂತ ಹೇಳಿದೆ, ಗೊತ್ತಿದೆ, ಮೊದಲ ಬಂದಿದೆ. ಆ ಬೇರನ್ನ ಹಿಡ್ಕೊಂಡಿದ್ದಾನ, ಮ್ಯಾಲಿಂದ ಹಗ್ಗ ಬಿಟ್ಟಿದಾರ, ಹಗ್ಗನ ಹಿಡ್ಕೊಂಡಿದ್ದಾನ, ಮತ್ತೆ ಬೇರನ್ನ ಹಿಡ್ಕೊಂಡಿದ್ದಾನ. ಆ ಮೇಲ್ಗಡೆ ಎಳಿತಾ ಇದ್ದಾರ, ಬರ್ತಾ ಇಲ್ಲ. ಯಾಕೆ ಏನಾರು ಹಿಡ್ಕೊಂಡು ಏನ್ ಕೆಳಗಡೆ? ಹೌದೌದು, ಇದು ಆಶ್ರಯ ಕೊಟ್ಟದ, ಅದಕ್ಕೆ ನಾನು ಬಿಡಂಗಿಲ್ಲ, ಇದನ್ನ ಹೆಂಗ್ ಬಿಟ್ಟು ಬರ್ಲಿ ಅಂತ ಹೇಳ್ತಿದ್ನಂತ. ಎರಡೂ ಹಿಡ್ಕೊಂಡ್ ಬರಕ್ ಹೆಂಗಾಗ್ತದ? ಅದಕ್ಕೆ ಈ ಜ್ಞಾನ ಆಗ್ಬಿಟ್ಟದ. ಸದ್ಗುರು ಹೇಳ್ತಾ ಇದ್ದಾನ, ಅದಕ್ಕೆ ನಂಬು ಜ್ಞಾನವನ್ನೇ ಕರ್ಮವೆಂಬ ಜಾಲದೋಳು ಸಿಲ್ಕಿ ಅಂಬಲಿಸಿದ್ರು ಮುಕ್ತಿ ಎಂಬಯಸಿ ಮನುಜ.
ಮುಕ್ತನಾಗ್ಬೇಕನ್ನುವಂಥದ್ದು ಉದ್ದೇಶ. ಮುಕ್ತ 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 ಅಂದ್ರೆ ಏನು ಅಂದ್ರ ದುಃಖದಿಂದ ನಿವೃತ್ತಿ ಆಗುವಂಥದ್ದು, ಪರಮಾನಂದದ ಪ್ರಾಪ್ತಿ ಆಗುವಂಥದ್ದು. ಪರಮಾನಂದ ನಿನ್ನೊಳಗ್ ಮೊದಲೇ ಆದ. ಎಲ್ಲ ಕಸ ಕಡ್ಡಿ ಹಾಕೊಂಡ್ ಕೂತು ದುಃಖ ಅಂತ ಕೂತ್ಕೊಂಡಿಯಪ್ಪ ನೀನು. ಮಹಾತ್ಮರು ಹೇಳ್ತಾರೆ, ಯಾಕಂದ್ರೆ ಒಳಗಡೆ ಐತೆ ಅದು, ಪರಮಾನಂದ ಐತೆ ಅದು. ಆದ್ರ ನಿನಗ್ ಭ್ರಮೆ ಹುಚ್ಚಿಡ್ದ ಹುಚ್ಚು, ಇರದೇ ಇರುವಂತದ್ದನ್ನ ಎಲ್ಲ ಹಾಕೊಂಡಿದೀನಿ ನೀನು. ಅದಕ್ಕ ಸದ್ಗುರು ಮಾತ ಹೇಳ್ತಾ ಇದ್ದಾನ, ಇದನ್ ಬಿಟ್ಕೋ. ಅನಾತ್ಮವಾಗಿರುವಂಥವೆಲ್ಲ ಬೇರ್ಪಡಿಸ್ತಾ ಇದ್ದಾರ. ಇದು ನೀನಲ್ಲ, ಇದು ನೀನಲ್ಲ, ಇದು ನೀನಲ್ಲ ಹೇಳ್ತಾರ. ಶ್ರುತಿ ಗುರುಗಳ ಪೋದೆಯದು ತತ್ವಮಸಿ ಎಂದು ನುತಿಸಲಾನಾರೆಂದು ಬೆಸೆಗೊಂಡ ಬಗೆಗೆ ಗತಿಯಾವುದಿನ್ನು ತನ್ನುಳುಮೆ ತನ್ನೊಳಗಲ್ಲದೆ ಇತರಂಗಳಲ್ಲಿ ಭೇದಿಸಲುಂಟೆ ಬರಿದೆ. ತನ್ನನೆ ಪರವೆಂದು ತಿಳಿಯುವುದಲ್ಲದೆ ಬೇರೆ ಭಿನ್ನ ಬಿಟ್ಟರ ಸಾಲೇನುಂಟು ಕಾಣಿಸಲು. ಗುರುಮತ್ತ ಅದಕ್ಕೆ ಹೇಳ್ತಾರೆ, ಇದು ಸತ್ಯಾನುಭವ, ಇದು ಮಿಥ್ಯಾನುಭವ ಎಂದು ಒದವಿ ಬೋಧಿಪನೆ ಸದ್ಗುರುವಕ್ಕು ಅಂತ ಹೇಳ್ತಾರ. ತನ್ನನೆ ಪರವೆಂದು ತಿಳಿಯುವುದಲ್ಲದೆ ತನ್ನನ್ನೇ ಪರವೆಂದು ತಿಳಿಯುವುದಲ್ಲದೆ ಭಿನ್ನ ಬೇರೆ ಅರಸಲ್ಲಿ ಏನುಂಟು ಕಾಣಿಸಲು. ಹೊರಗಡೆ ಏನ್ ಹುಡುಕಿದ್ರೆ ಏನ್ ಸಿಗುತ್ತೋ, ನೀನೇ ಪರಬ್ರಹ್ಮ ಸ್ವರೂಪ ಇದ್ದೀಯಾ. ಇದನ್ನ ಬಿಟ್ಟು ನೀನ್ ಎಲ್ಲೆಲ್ಲೋ ಹುಡುಕ್ತೀನಿ ಅಂದ್ರೆ ನಿನಗೆ ಸಿಗ್ತದೇನ? ಸಾಧ್ಯನೇ ಇಲ್ಲ. ಎಷ್ಟಾರ ಹುಡುಕಿ. ಅದಕ್ಕೆ ನಿನ್ ಮೋಕ್ಷ ಬೇಕಾ, ಮುಕ್ತಿ ಬೇಕಾ, ಇದು ದುಃಖದಿಂದ ಪಾರಾಗ್ಬೇಕಾ, ಜನನ ಮರಣ ರಹಿತನನ್ನಾಗಿ ಮಾಡ್ಕೊಳ್ಬೇಕಾ, ಅಥವಾ ಜನನ ಮರಣ ರಹಿತನಾಗಿ ಮಾಡ್ಕೊಳ್ಬೇಕಾ ನೀನ್ ಅನ್ನುವುದಾದ್ರ ನಂಬು ಜ್ಞಾನ. ಯಾಕಂದ್ರ ಇದು ಅತ್ಯಂತ ದುಃಖ, ಜನನ ಮರಣ ಅನ್ನುವಂಥದ್ದು ಭವ ದುಃಖ. ಇದು ಬಹಳ ಮೇಲ್ಮಟ್ಟದ ವಿಚಾರ. ಯಾಕಂದ್ರ ಇದನ್ನ ನೀನು ಜನನ ಮರಣ ದುಃಖದಿಂದ ಬಿಡುಗಡೆ ಆಗ್ಬೇಕಾಗಿತ್ತಂತಂದ್ರ ನಂಬು ಜ್ಞಾನ. ಜ್ಞಾನವನ್ನೇ ನಂಬಿದಾಗ ಆಗ್ತದ, ಮತ್ತೆ ಅನ್ಯದ್ರಿಂದ ಸಾಧ್ಯನೇ ಇಲ್ಲ. ಅದಕ್ಕೆ ನೀನು ಮುಕ್ತಿ ಬೇಕಂತ ಕರ್ಮದಾಗ ಹೋಗ್ಬೇಡ ಅಂತಾರ. ಕರ್ಮದಾಗ ಮುಕ್ತಿ ಇಲ್ಲ, ಮೋಕ್ಷ ಸಿಗಂಗಿಲ್ಲ, ಸದಾಕಾಲ ಆನಂದ ಇಲ್ಲ. ಅಲ್ಲಿ ಎಚ್ಚರಿಕೆ ಮಾತು ಕೊಡ್ತಾರೆ. ನೀನು ಮೋಕ್ಷ ಬೇಕಾಗಿತ್ತ ಜ್ಞಾನವನ್ನ ನಂಬು. ಸದ್ಗುರು ಹೇಳಿದಾರ, ನನಗೆ ಇವಾಗ ಹೇಳ್ತಾರ ಅವ್ರು, ನನಗೆ ಜ್ಞಾನ ಆಗಿದೆ ಇವಾಗ. ಪರದ ಭೋಗದ ಇಚ್ಛೆ ನನಗಿಲ್ಲ. ಮೃಷ್ಟಾನ್ನ ಭೋಜನ ಇದ್ದಾಗ ಯಾವ್ದಾರ ಒಂದಿಷ್ಟು ಬೇರೆ ಬೇರೆ ಈಗ ಇಷ್ಟಪಡ್ತಾನೇನಂತ ಇಲ್ಲ. ಯಾಕಂದ್ರ ನನ್ಗೇನಾಗಿದೆ ಈಗ ಬ್ರಹ್ಮಾನಂದ ಸಾಕ್ಷಾತ್ಕಾರ ಆಗಿದೆ ಈಗ ನನಗ. ಅದರಿಂದ ಇಹ ಪರದ ಭೋಗದಿಚ್ಛೆ, ಇಹ ಪರ ಭೋಗದಿಚ್ಛೆ ಒಂದು ಸ್ವಲ್ಪ ಕೂಡ ನನ್ನಲ್ಲಿ ಉಳ್ಕೊಂಡೇ ಇಲ್ಲ. ಯಾಕಂದ್ರೆ ಅವು ಅನಿತ್ಯದಿಂದ ಕೂಡಿದಾವ, ಅವು ಸತ್ಯ ಅದಾವೇನು ಇಲ್ಲ. ಅದಕ್ಕ ಇವಾಗ ಏನಾಗಿದೆ ಮತ್ತೆ ನೋಡ್ರಿ, ಎಷ್ಟು ಮೇಲ್ಮಟ್ಟಕ್ಕ ಬಂತು ವಿಚಾರ ಅಂದ್ರೆ, ಶ್ರವಣ ಮನನ ನಿಧಿಧ್ಯಾಸನ ಇಚ್ಛೆ ಕೂಡ ಇಲ್ಲ ಇವಾಗ, ಎಲ್ಲ ಹೋದು ನೋಡ್ರಿ. ಅದಕ್ಕೆ ಹೇಳ್ತಾರ, ನೀತಿಗಳೆದು ಕಾಯ ಕರಣ ಕಾರ್ಯಗಳ ಭೂತ ಕಾರಣ ಪಂಚಕವ ನುಳಿದು ನೀತಿ ಭೀತಿಯ ಮೀರಿ ನಿಂದು ನೋಡಲು ಪರಂ ಜ್ಯೋತಿ ಸ್ವರೂಪ ನೀನಾಗುತ್ತಿಂತು ಭವಮಾಲೆಗೊಳಗಾದೆನೆಂಬುದೇ ಪುಸಿ ನಿನ್ನ ವಿವರಿಸಿ ನೋಡಲೆ ಜೀವನೇ, ವಿವರಿಸಿ ನೋಡಲೆ ಜೀವನೇ. ಎಷ್ಟು ಅದ್ಭುತವಾಗಿ ಎಲ್ಲವನ್ನ ಮೀರಿದಾನೆ. ಅದಕ್ಕೆ ಹೇಳೋದು, ಸಂಸಾರ ಮುಗ್ಸಕ್ ಸಾಧ್ಯ ಇಲ್ಲ, ಪರಮಾರ್ಥ ಈ ಜ್ಞಾನವನ್ನ ಪಡ್ಕೊಳ್ಳಿಕ್ಕೆ ಸಾಧ್ಯ ಅದ. ಪಡ್ಕೊಂಡ ಬೇಕಾದಷ್ಟು ಜೀವನ ಮಾಡು, ಆರಾಮಾಗಿ ಮಾಡಂತಾರ. ಏನಾಗಿದೆ, ಜ್ಞಾನ ಆಗ್ಯದೈತಿ ಒಂದು ಸಲ. ಅದಕ್ಕೆ ಹೇಳ್ತಾರ, ಬಹಳಷ್ಟು ಮಹಾತ್ಮರು ವಾಚ್ಯಾರ್ಥ ಲೆಕ್ಕದಾಗ ಹೇಳಿರ್ತಾರ, ತಾಕತ್ತಿದ್ರೆ ಲಕ್ಷ್ಯಾರ್ಥ ತಿಳ್ಕೊಬೇಕು ನಾವು. ಯಾಕೆ ಎಲ್ರಿಗೂ ಅರ್ಥ ಆಗಂಗಿಲ್ಲ ಅಂತ ಲಕ್ಷ್ಯಾರ್ಥದ ವಾಚ್ಯಾರ್ಥದಾಗ ಹೇಳಿರ್ತಾರ ಅವರು ಕೆಲವೊಂದು ವಿಚಾರಗಳು. ಈ ಪಂಚಭೂತಗಳ ಬಗ್ಗೆ ಆಗಿರ್ಬೋದು, ತತ್ವದಲ್ಲಿ ಕೆಲವು ವಚನಗಳು ಹೇಳ್ತಾರ, ಕೆಲವು ವಿಚಾರಗಳನ್ನ ಹೇಳ್ತಾರ. ಯಾವ್ದ್ರಲ್ಲಿ ಹೇಳ್ತಾರ, ಈಗ ನಮ್ಗ ಹಬ್ಬ ಹರಿದಿನಗಳೆಲ್ಲ ವಾಚ್ಯಾರ್ಥ ಲೆಕ್ಕದಾಗ ಹೇಳಿದಾರ ಅವರು. ಆದ್ರ ಲಕ್ಷ್ಯಾರ್ಥ ತಿಳ್ಕೊಬೇಕು. ತಾಕತ್ತಿದ್ರೆ ಲಕ್ಷ್ಯಾರ್ಥದಾಗ ನಿಜವಾದ ವಿಷಯಗಳು ಇರ್ತಾವ. ಎಲ್ರಿಗೂ ಹೇಳಿದ್ರೆ ಅರ್ಥ ಆಗಂಗಿಲ್ಲ, ವಾಚ್ಯಾರ್ಥ ಲೆಕ್ಕದಾಗ ಹೇಳಿರ್ತಾರ ಅವ್ರು. ಒಂದು ಸಲ ಸೂರ್ಯ ಬರ್ತಾನ, ರಾತ್ರಿ ಮತ್ತೆ ಕತ್ತಲ ಆವರಿಸ್ಕೊಳ್ತದ, ಹೋಗ್ಬಿಡ್ತಾನ, ಮತ್ತೆ ನಾಳೆ ಬರ್ತಾನ ಅಂತ ನಾವ್ ಒಂದು ಲೆಕ್ಕದಾಗ ಇರ್ತೀವಲ್ಲ. ಇದು ಜ್ಞಾನ ಅನ್ನುವಂತ ಸೂರ್ಯ ಒಂದು ಸಲ ಉದಯ ಆದ್ನಂದ್ರ ಮುಗೀತು ನೋಡ. ಅದಕ್ಕೆ ಈ ಒಂದು ಜ್ಞಾನದ ಸೂರ್ಯ ಬಂದ್ಬಿಟ್ಟ ಅಂದ್ರೆ
ಎಲ್ಲಕ್ಕೂ ಆತನೇ ಅಲ್ಲ, ಎಲ್ಲ ವ್ಯವಹಾರಕ್ಕೂ ಕಾರಣ ಆದಂತದ್ದು ಜ್ಞಾನ ಸೂರ್ಯನೇ. ಆತನ್ ಬಿಟ್ರ ಜಗತ್ತಿನ ಅಸ್ತಿತ್ವನೇ ಇಲ್ಲ ಅಲ್ಲ. ನೋಡ್ರಿ ಎಷ್ಟು ಅದ್ಭುತವಾಗಿ. ಅದಕ್ಕೆ ಒಂದು ಸಲ ಈ ಜ್ಞಾನ ಅಳುವಟ್ಟಿತು ಅಂದಾಗ ಮನುಷ್ಯ, ಅದಕ್ಕೆ ಮಹಾತ್ಮರು ಯಾಕೆ ಇದನ್ನ ಅಷ್ಟು ತೀವ್ರಗತಿಯಿಂದ ಮಾಡ್ಕೊಂಡು ಹೋದ್ರು, ಗೆದ್ದು ಬಿಟ್ರು. ಅವ್ರು ಮುತ್ತಾಗ್ಬಿಟ್ರು. ಸ್ವಾತಿ ಮಳಿ ಬಂದಾಗ ಒಂದು ಕಪ್ಪೆ ಚುಪ್ಪಿನಲ್ಲಿ ಒಂದು ಹನಿ ನೀರ್ ಬಿದ್ದಾಗ ಹಂಗ ಮುತ್ತಾಗ್ಬಿಟ್ರು ಅವ್ರು. ಹೌದಾ? ನೋಡ್ರಿ ಅಂತಹ ಒಂದು ಜ್ಞಾನದ ಒಂದು ಬೆಳಕ ಅವ್ರು ಕಂಡಾಗ ಅದು ಕಂಡ ಮೇಲೆ ದೃಢ ಆಗ್ಬಿಡ್ತು. ಸಾಕ್ಷಾತ್ಕಾರ ಆಯ್ತು, ಬ್ರಹ್ಮಾನಂದ ಸಾಕ್ಷಾತ್ಕಾರ ಆಯ್ತು, ದೃಢ ಅಪರೋಕ್ಷ ಜ್ಞಾನ ಆಯ್ತು. ಅದಾಗ ಮತ್ತೆ ಕೊನೆವರೆಗೂ ಸಾಯೋವರೆಗೂ ಶ್ರವಣ ಮಾಡ್ಬೇಕೇನ್ರಿ ಅಂದ್ರೆ ಇಲ್ಲ. ಹೊಟ್ಟೆ ತುಂಬಲ್ತನ ಊಟ ಮಾಡ್ತೀವಿ ಅಷ್ಟೇ, ಜಾಸ್ತಿ ಮುಂದೆ ತಂದಿಟ್ರು ಕೂಡ ಸ್ವಲ್ಪ ತೆಗೀದಪ್ಪ ಕಾಳ್ಬೇಡ ಸಾಕಂತೀವಿ, ಹೊಟ್ಟೆ ತುಂಬಿ ಬಿಟ್ಟದು. ಅದಕ್ಕೆ ಈ ಜ್ಞಾನ ಆಯ್ತು ಅಂತಂದಾಗ, ಅದು ದೃಢ ಅಪರೋಕ್ಷ ಜ್ಞಾನ ಆಯ್ತು ಅಂತಂದಾಗ ಶ್ರವಣ ಮನನ ನಿಧಿಧ್ಯಾಸದ ಅವಶ್ಯಕತೆ ಕೂಡ ಇಲ್ಲಿ ಬರಲ್ಲ. ಅದಕ್ಕೆ ಇಲ್ಲಿ ಕೂಡ ಅದಕ್ಕೆ ಹೇಳಿದ್ದವರು, ಯಾಕಂದ್ರ ಮೆರವ ಸುಶ್ರವಣ ಮನನ ನಿಧಿಧ್ಯಾಸ ದೆರಕವಿಲ್ಲದೆ ಈಗ ಹೆಂಗದಿನ ಸ್ವತಂತ್ರತೆಯೋಳು ಅಂತ ಇಲ್ಲಿ ಹೇಳ್ತಾ ಇದ್ದಾರ. ಹೆಂಗ ಯಾವ್ದು ಇಲ್ಲ, ಈಗ ನನಗೇನಾಗ್ಯದ, ಯಾವ್ದು ಶ್ರವಣ ಮಾಡ್ಬೇಕಂತನೂ ಇಚ್ಛೆ ಇಲ್ಲ. ಮತ್ತೆ ಜೀವನ್ ಮುಕ್ತ ಆದಂತವ್ರಿಗೆ ಇನ್ನೇನ್ ಮಾಡ್ಕೋಬೇಕು, ಇನ್ನ ಪಡ್ಕೊಳ್ಬೇಕನ್ನೋಂಥದ್ದು ಏನಾರ ಮುಂದೆ ಏನಾರು ಇದ್ರ ಅಲ್ಲ ಮಾಡ್ಕೊಳಕ್ಕೆ. ಎಲ್ಲ ವೇದ ಉಪನಿಷತ್ತುಗಳು ಎಲ್ಲಾ ವಿಚಾರಗಳು ಏನಂದ್ರ ಭಗವಂತನಿಗೆ ಹಿಂಗ್ ಕೈ ಮಾಡಿ ಹಿಂಗ್ ಬೆರಳು ಮಾಡಿ ತೋರಿಸ್ತಾವ, ಹಂಗೆ ವಾಪಸ್ ಬರ್ತಾವ, ಅದನ್ನ ಆಚೆ ಕಡೆ ಹೋಗಂಗಿಲ್ವೇ ಇಲ್ಲ, ಮುಗೀತ್ ಅಲ್ಲಿಗೆ ಸ್ಟಾಪ್. ಉಪನಿಷತ್ತುಗಳು ಇವೆಲ್ಲ ಏನ್ ಹೇಳ್ತಾರೆ, ಇವೆಲ್ಲ ಯಾತಕ್ ಬಂದ್ವು ಅಂದ್ರ ನಿನ್ನ ಭ್ರಮೆಯನ್ನೇ ಬಿಡಿಸ್ಲಿಕ್ ಬಂದಂಥವೆಲ್ಲ. ಇದು ಉಪನಿಷತ್ತುಗಳು ಇವೆಲ್ಲ ಏನ್ ಅದಾವ, ಅದ್ರ ಶ್ರುತಿ ಪ್ರಮಾಣಗಳು ಇವೆಲ್ಲ ಏನ್ ಅದಾವ, ಅದರಲ್ಲಿ ನಿನ್ನ ಭ್ರಮೆಯನ್ನ ಬಿಡಿಸ್ಲಿಕ್ಕೆ ಹೇಳಿದಂತ ಭಗವಂತ ಹೇಳಿದಂತ ವಾಕ್ಯಗಳು ಅಷ್ಟು ಅರ್ಥ ಆಗ್ಲಿಲ್ಲಲ್ಲ, ಇದು ಎಡವಟ್ ಮಾಡ್ಕೊಂಡ್ ಕುಂತು ಬಿಡ್ತು. ಅದ್ರಲ್ಲಿ ಏನಾನ ಇದ್ದದ್ದು ತಿಳ್ಕೊಂಡು ಅದು ಅದ್ರಾಗ ಇರೋದೇ ಒಂದು, ಇದು ತಿಳ್ಕೊಳ್ಳೋದೇ ಒಂದ್ ಆಗ್ಬಿಡ್ತು. ಅವಾಗ ಭಗವಂತ ಏನ್ ಮಾಡಿದ, ಸದ್ಗುರು ರೂಪಾಗಿ ಬಂದ ತಿಳ್ಸಕ. ಅದಕ್ಕೆ ತಿಳ್ಕೊಂಡ್ರ ಧನ್ಯನಾಗು ಆಗ್ತದ ನೋಡಿ. ಇದು ಯಾರಿಗಾಗ್ಲಿ ತಂದೆ ತಾಯಿಗೆ ಮಕ್ಕಳು ನಮ್ಮಂಗಾಗ್ಲಪ್ಪ ಒಳ್ಳೆಯವರೇ ಆಗ್ಲಂತಾನೆ ಆಸೆ ಇರುತ್ತಿಲ್ಲ. ಅದ್ರಂಗ ಭಗವಂತ ಕೂಡ ಆಸೆ, ಈ ಹುಟ್ಟಿದವಲ್ಲ ಜೀವಿಗಳು ಇವೆಲ್ಲ ನನ್ನ ರೂಪ ಅದಾವ, ಇವೆಲ್ಲ ನನ್ನಂಗೆ ಆಗ್ಲಿ ಅನ್ನುವಂತ ಒಂದು ಕರುಣೆ ನೋಡ್ರಿ. ಭಗವಂತನ ಕರುಣೆ ಹೆಂಗದ, ಒಟ್ಟಿಗೆ ಬಟ್ಟಿಗೆ ಯಾವುದಕ್ಕೂ ಕಡಿಮೆ ಮಾಡಿಲ್ಲ. ಪಂಚಭೂತಗಳು ನಮ್ಗೇನ್ ಕಡಿಮೆ ಮಾಡಿದಾವ್ರಿ? ಯಾವುದಕ್ಕೂ ಯಾರಿಗೂ ಕಡಿಮೆ ಇಲ್ಲ ಇಲ್ಲಿ. ಅದೇ ರೀತಿ ಕೂಡ ನಿಷ್ಕಾಮ ಪುಣ್ಯದ ಫಲ ಜಾಸ್ತಿ ಇದ್ದವರಿಗೆ ಸದ್ಗುರುನಾಥ ಪರಮಾತ್ಮನೇ ಸದ್ಗುರು ರೂಪಾಗಿ ಬಂದು ವಿಚಾರಗಳನ್ನ ತಿಳಿಸಿ ನೀ ಆನಂದವಾಗಿರಪ್ಪ ಇದನ್ನ ಪಡ್ಕೊಂಡ್ರ ಅಂತ ಹೇಳ್ಬಿಟ್ಟು ಎಲ್ಲ ಇಲ್ಲಿ ಅವರು ಹೇಳಿದ್ರು. ಆದ್ರೆ ಅದು ಕೊನೆವರೆಗೆ ಸಾಯವರೆಗೆ ಮಾಡ್ಬೇಕೇನ್ರಿ ಶ್ರವಣ ಮನನ ಅಲ್ಲ. ಯಾಕಂದ್ರೆ ನೀನ್ ಯಾವಾಗ ಜ್ಞಾನ ದೃಢ ಆಯ್ತು, ಅಹಂ ಬ್ರಹ್ಮಾಸ್ಮಿ ಅನ್ನುವಂತಹ ಭಾವ ಯಾವಾಗ ದೃಢ ಅಪರೋಕ್ಷ ಜ್ಞಾನ ಆಯ್ತು ಅಂದಾಗ ನಿನಗ ಜೀವನ ಮುಕ್ತ ಆಗ್ಬಿಡ್ತಾನೆ. ಯಾಕಂದ್ರೆ ಜೀವತ್ವ ಭಾವ ನಷ್ಟ ಆಗ್ಬಿಡ್ತಲ್ಲಿ, ಜೀವ ಉಳಿದದ ಖರೆ. ಅದು ಜೀವ ಎಲ್ಲಿವರೆಗೂ ಇರ್ತದೆ, ಈ ಶರೀರ ಎಲ್ಲಿವರೆಗೂ ಇರ್ತದೆ, ನಿನ್ನ ಪ್ರಾರಬ್ಧ ಕರ್ಮ ಇರೋರಿಗೆ ಭೂಮಿ ಮೇಲೆ ಇರ್ತದೆ, ವ್ಯವಹಾರಗಳು ಮಾಡ್ದಂಗ ಆಗ್ತದ. ಯಾವ ರೀತಿ? ವಾಸನೆಯ ಮೂಲಕ. ಅದು ನಿಜವಾಗಿ ವ್ಯವಹಾರ ಆಗಿರಂಗಿಲ್ಲ. ಅದು ನಾವೇನು ಹಿಂಗಿನ ಡಬ್ಬಿ ಒಳಗ ಹಿಂಗಿಟ್ಟು ಅದನ್ನ ಹಿಂಗನ್ನ ತೆಗೆದು ಬಿಟ್ಟಾಗ ಅದು ವಾಸನೆ ಹಂಗ ಹುಡ್ಕೊಂಡಿರ್ತ ಸ್ವಲ್ಪ ದಿವ್ಸ ಅಲ್ಲ. ಆ ರೀತಿ ಜೀವನ್ ಮುಕ್ತ ಜೀವತ್ವ ಭಾವ ಕಳ್ಕೊಂಡಿದಾನ, ಜೀವನ್ ಮುಕ್ತನ ಆಗಿದಾನ. ಮತ್ತ ಅದು ಏನ್ ಇನ್ನು ಮಾಡ್ಬೇಕಾದಂತದ್ದು ವಿಷಯ ಏನೈತಿ ಮುಂದ? ಇಲ್ಲವೇ ಇಲ್ಲ, ಮುಗಿದವೈತಿ ಇಲ್ಲಿ. ಅದಕ್ಕೆ ತೋರದಯ್ಯೋ ಸುಖ ತೋರದಯ್ಯೋ ಬೇರೆ ಬೇರೆ ಭಾವಿಸಿ ಬ್ರಹ್ಮ ಜ್ಞಾನ ಹೊಂದಿಲ್ಲದವರಿಗೆ ತೋರದಯ್ಯೋ ಸುಖ. ಯಾಕಿದೆ ಎಚ್ಚರಿಕೆ ಮಾತು ಹೇಳ್ತಾರಂದ್ರ, ಸುಮ್ನೆ ಅದೇದು ಯಾಕೆ ಸುತ್ತಾರಿದ್ರೆ ಅದೇದು ವಿಚಾರ ಮಾಡಿ ಇಂಥ ಬ್ರಹ್ಮಜ್ಞಾನವನ್ನ ಪಡ್ಕೊಂಡ್ರೆ ಮುಗಿದವೈತೆ, ಅದಕ್ಕಿಂತ ಆನಂದ ಬೇರೆ ಯಾವ್ದು ಇಲ್ಲ. ಅದು ಅದಕ್ಕೆ ತೋರದಯ್ಯೋ ಸುಖ ತೋರದಯ್ಯೋ ಬೇರೆ ಬೇರೆ ಭಾವಿಸಿ ಬ್ರಹ್ಮ ಜ್ಞಾನ ಹೊಂದಿಲ್ಲದವರಿಗೆ ತೋರದಯ್ಯೋ. ಫಾಸ್ಟ್ ಮಹಾತ್ಮರು ಇದಕ್ಕೆ ಬಹಳ ಎಚ್ಚರಿಕೆ ಕೊಡ್ತಾರ ನಮಗೆ. ಕಪಟ ಒಳೆದು ಕೋಟಿ ಜಪವನ್ನೆಸಗಿಬಲ್ಲು ತಪವನ್ನೇ ಮಾಡಿ ತತ್ವದ ಉಪದೇಶ ಒಡೆಯದೆ. ಕಪಟ ಅಳೆದಿದ್ದೀನಿ, ಕೋಟಿ ಜಪ ಮಾಡ್ತಾ ಇದ್ದೀನಿ, ತಪಸ್ಸು ಮಾಡಕತ್ತೀನಿ, ಎಲ್ಲಾ ಮಾಡಕತ್ತೀನಿ, ಆದ್ರ ಈ ತತ್ವವನ್ನೇ ತಿಳ್ಕೊಳ್ಳಿಲ್ಲ ಅಂದ್ರೆ ಎಲ್ಲ ವ್ಯರ್ಥನೆ ನೋಡಿ. ಅದಕ್ಕೆ ಹೇಳ್ತಾರ ಬಹಳಷ್ಟು ಅಣಿಮಾದಿ ಸಕಲ ಸಿದ್ಧಿಗಳೊಡನೆ ತನ್ನ ಮನ ದಣಿವಂತೆ ನಾಕಲೋಕ ಧೂಳು ಪರಿಣಮಿಸಿ ಅಳಿಯರದ ಗುರು ಸಿದ್ಧ ನೊಡನೈಕ್ಯ ಒಡೆಯಾದೀರಿ.
ಹೆಣಕ್ಕೆ ಮಾಡಿದ್ದ ಶೃಂಗಾರದಂತಹುದು ಏನಿರ್ದೋಡೇನು ನಿಜ ಬೋಧೆಯೊಂದಿಲ್ಲದಿರೆ ಕಾನನದ ಬೆಳದಿಂಗರಂತೆ ನಿಷ್ಫಲವು. ಸದ್ಗುರುಗಳು ಹಿಂಗೆಲ್ಲ ಹೇಳ್ತಾ ಇದ್ದಾರಲ್ಲ, ಹೆಂಗ್ರಿ ನಾವ್ ಹೆಂಗ್ ತಿಳ್ಕೊಳ್ಬೇಕು? ಎಷ್ಟು ಅದ್ಭುತ. ಒಂದು ಸಲ ಜ್ಞಾನ ಅಳುವಟ್ಟಿತ್ತು, ಅದಕ್ಕೆ ಮಹಾತ್ಮರು ಬಹಳಷ್ಟು ಎಚ್ಚರಿಕೆ ಕೊಡ್ತಾರ. ಒಂದು ಸಲ ಈ ಜ್ಞಾನ ಅಳುವಟ್ಟಿತ್ತು ಅಂದ್ರೆ ಮುಗಿದ ಹೋಯ್ತು. ಅದಕ್ಕೆ ಒಂದು ದುಃಖದೊಳು ತಾನೊಂದದೇ ಪರಿಪೂರ್ಣ ಆನಂದ ರೂಪಿಂದ ಸಂತ ತಮ್ಮಿರಪ್ಪ ಅಂದಕ್ಕುಪಾಯವಿದೆ ಎಂದು ಒಲವಿಂದಿಂದೇನೆ ಗರುಪು ಸನ್ಮುನಿ ಮುಖ್ಯ ಅಂತ ಮೈತ್ರದೇವಿ ಕೇಳಿದಂಥದ್ದು ಬೃಹದಾರಣ್ಯಕ ಉಪನಿಷತ್ತಿನಲ್ಲಿ ಹೇಳಿದಂತ ವಿಚಾರ ಇದೆ. ಅದಕ್ಕೆ ಇಲ್ಲಿ ಕೂಡ ಅತಿಗೆ ಈಗ ಜ್ಞಾನ ಆಗ್ಯದ. ಶ್ರವಣ ಮನನಾದಿಗಳ ಇಚ್ಛೆ ಕೂಡ ಇಲ್ಲ. ಇವಾಗ ಮಾಡ್ಕೊಳ್ಬೇಕು, ಇನ್ನು ಪಡ್ಕೊಳ್ಬೇಕು ಅನ್ನುವಂಥದ್ದು ಉಳಿದಿಲ್ಲ, ಮುಗಿದ ಹೋಗ್ಯದ ಈಗ. ಅದಕ್ಕೆ ಇನ್ನು ಮೇಲೆ ಅಪೇಕ್ಷೆ ಮತ್ತೆ ಇಷ್ಟೆಲ್ಲ ಆಗ್ಯದಂದ್ರು ಕೂಡ ತಿರ್ಗ ಎಲ್ಲೋ ಒಂದು ಭಾವದಲ್ಲಿ ಮತ್ತೆ ನನಗ ತಿರ್ಗ ಹಿಂದಕ್ಕ ಭಾವ ಹಾಕ್ಬೇಡ, ನನಗ ಇಲ್ಲೇ ದೃಢ ಮಾಡಿಬಿಡು. ನನಗ ಈ ಭಾವದಲ್ಲಿ ನಾನು ಅದಿನೆಲ್ಲ ಇದೇ ಭಾವದಲ್ಲಿ ನನಗೆ ಇರುವಂಗ್ ಮಾಡು. ಮತ್ತ ಮನಸ್ಸು ಆ ಕಡೆ ಮತ್ತೆ ಈ ಕಡೆ ಹೋಗಂಗ್ ಮಾಡ್ಬೇಡ ತಂದೆ. ಎಷ್ಟ್ ಅದ್ಭುತವಾಗಿ ಕೇಳ್ತಾರ ನೋಡ್ರಿ ಅವರು. ಯಾಕಂದ್ರೆ ಈ ದೃಢ ಅಪರೋಕ್ಷ ಜ್ಞಾನ ಆಗ್ಯದ, ಅದೇ ಭಾವದಲ್ಲಿ ನನಗೆ ಇರಂಗ್ ಮಾಡು ಅಂತ ಕೇಳ್ಕೊಳ್ಳುವಂತ ವಿಚಾರ ಈ ಒಂದು ಶಿಷ್ಯಂದು. ಅಂದ್ರ ದೃಢಾಪರೋಕ್ಷ ಜ್ಞಾನಿಗೆ ಏನೊಂದು ಮಾಡಂತ ಕರ್ತವ್ಯ ಇಲ್ಲ. ಯಾಕಂದ್ರೆ ನೇತಿಗಳಿದು ಕಾಯ ಕರಣ ಕಾರ್ಯಗಳಂತ ಹೇಳಿದಾರ. ನೀತಿ ಭೀತಿಯ ಮೀರಿ ನಿಂದು ನೋಡಲ್ಲ, ಎಲ್ಲ ನೇಮ ನೀತಿ ಎಲ್ಲಾನು ಗಾಳಿ ಹಂಗ. ಅದಕ್ಕೆ ವಿಕೃತಿ ರೂಪ ವಿಶ್ವ ತೃಶ್ಯವೆಲ್ಲವನ್ನ ತೂರಿ ಬಿಟ್ಟನತ್, ಎಲ್ಲವನ್ನ ತೂರಿದನತ್ಗ. ಇದೇ ನೇಮ ಪ್ರಕಾರ ಮಾಡ್ಬೇಕೇನ್ರಿ, ಇದು ವಿಧಿಗಳನ್ನ ಮಾಡ್ಬೇಕೇನ್ರಿ, ಇದು ಮಾಡ್ಬೇಕೇನ್, ಅದೇನು ಉಳ್ಕೊಂಡಿಲ್ಲ ನೋಡ್ರಿ. ಮಹಾತ್ಮರಿಗೆ ಉಳ್ಕೊಳಂಗಿಲ್ಲ, ಜೀವನ ಮುಕ್ತ ಅಂತ ಜ್ಞಾನಿಗಳಿಗೆ ಅದು ಮಾಡ್ಬೇಕು ಇದು ಮಾಡ್ಬೇಕು ಅನ್ನೋದೇನಿಲ್ಲ. ಅದಕ್ಕೆ ಅದು ಎಲ್ಲಿ ನೀನಿಟ್ಟ ನೆಲವೇ ಸುಕ್ಷೇತ್ರ, ಅದು ಎಲ್ಲಿ ಖುಷಿಯಾಗಿ ಪಾದ ಇಡ್ತಾನ ಸುಕ್ಷೇತ್ರನೇ ಆಗ್ಬಿಡ್ತು. ಅದಕ್ಕ ನಗುರು ರಧಿಕಮ್ ಅಂತ ಹೇಳ್ತಾರ, ನಗುರು ರಧಿಕಮ್ ಅಂತ ಹೇಳ್ತಾರ. ಸದ್ಗುರುವಿಗಿಂತ ಜಗತ್ತಿನೊಳಗ ಅನ್ಯ ವಸ್ತು ಯಾವ್ದು ಇಲ್ಲವೇ ಇಲ್ಲ ಅಂತ ಹೇಳ್ತಾರೆ. ಯಾಕೆ ಹೇಳ್ತಾರೆ ಅಂದ್ರೆ ನೋಡ್ರಿ, ಎಂತ ಒಂದು ಶಕ್ತಿ ಇರ್ತದ ಸದ್ಗುರುವಿನಲ್ಲಿ. ಮಾಡುವಂಥದ್ದು ಏನು ಇಲ್ಲ, ಎಲ್ಲವನ್ನ ತೂರಿ ಬಿಟ್ಟಿದಾನ. ವಿಕೃತಿ ರೂಪ ವಿಶ್ವ ತೃಶ್ಯವೆಲ್ಲವನ್ನ ತೂರಿ ಬಿಟ್ಟಿದಾನತ್ತ. ಯಾವುದು ಇಲ್ಲ ಆತನ ಬಲ್ಲಿ. ಒಂದು ಹಗಲಿಲ್ಲ ರಾತ್ರಿ ಇಲ್ಲ, ಈ ವಾರ ಇಲ್ಲ ಆ ವಾರ ಇಲ್ಲ, ಈ ಊರಲ್ಲ ಆ ಊರಲ್ಲ, ದೇಶ ಕಾಲ ವಸ್ತು ಎಲ್ಲವನ್ನ ಮೀರಿರ್ತಾನತ್ತ. ಅದಕ್ಕೆ ಆತನ ಬಳಿ ದೊಡ್ಡ ಶಕ್ತಿ ಇರ್ತದ. ಅದು ಎಲ್ಲಿ ಪಾದ ಇಡ್ತಾನ ಅದು ಸುಕ್ಷೇತ್ರನೇ ಆಗ್ತದೆ ಅಲ್ಲಿ. ಈ ರೀತಿ ಆ ಒಂದು ಮಾಡುವಂತ ಏನು ಕರ್ತವ್ಯ ಇಲ್ಲ ಆತ. ಯಾವ ರೀತಿ ಆ ಜ್ಯೋತಿ ಸ್ವರೂಪನೇ ಆತ ಆಗ್ಬಿಟ್ಟಿದಾನ. ಅದರಿಂದ ಕೃತಕೃತ್ಯ ಮಾಡುವಂಥದ್ದೆಲ್ಲ ಮುಗಿದ್ ಬಿಟ್ಟದ. ಯಾರಿಗೆ? ಜ್ಞಾನಿಗೆ. ಮಾಡುವಂಥದ್ದು ಏನು ಉಳ್ಕೊಂಡಿಲ್ಲ ಆತಗ. ಅದಕ್ಕೆ ನನಗೆ ಅಂತಹ ಭಾವದಲ್ಲಿ ನನಗೆ ನಿಲ್ಲಿಸು, ಇಷ್ಟು ಬಂದಿದ್ದೀನಿ ನಾನು, ಆದ್ರೆ ನನಗೆ ಅಂಥ ಒಂದು ದೃಢ ಪರೋಕ್ಷ ಜ್ಞಾನದಲ್ಲಿ ನಿಲ್ಸಪ್ಪ ಅಂತ ಆ ಶಿಷ್ಯನಾದಂಥ ಕೇಳ್ಕೊಳ್ಳುವಂತ ವಿಚಾರ. 5ನೇ ನುಡಿ ನೋಡೋಣ ಏನ್ ಹೇಳಿದಾರ. ಸದುಗತಿಗಳನ್ನು ಬೇರೆ ಬಯಸಲಿಯದೆ ಪರತರ ಮುಕ್ತಿಗೆ ಪದವಾದ ಶಂಭುಲಿಂಗ ನೀ ನೆನಗಲದೆ ಬೆರೆಸುವುದೆನ್ನನು ಅಂತ ಹೇಳ್ತಾರ. ಏನ್ ಹೇಳ್ತಾರ, ಸದುಗತಿ ಬಹಳಷ್ಟು ಇಲ್ಲದಾವ. ಅದಕ್ಕೆ ಹೇಳ್ತಾರ, ಈ ಪರಮಾರ್ಥದಲ್ಲಿ ಏನೇ ಮಾಡಿದ್ರು ಕೂಡ ಫಲಗಳು ಅದಾವ, ಇಲ್ಲ ಅಂತಿಲ್ಲ. ನಾವ್ ಏನೇ ಮಾಡ್ಲಿ ಅದಕ್ಕೆ ಫಲಗಳು ಅದಾವ, ಹಂಗ ಹೋಗಂಗಿಲ್ಲ ಅದು. ಅದಕ್ಕ ಏನು ಮಾಡ್ಯಾರ ಹಂಗ ಸಾಯ್ಬೇಡ ಅಂತಾರೆ. ಮುಂದಿನ ಪದ್ಯ ಬಹಳ ಚಂದ ಬರ್ತದೆ. ಯಾಕಂದ್ರೆ ಮನುಷ್ಯಾಗಿ ಹುಟ್ಟಿದ ಮೇಲೆ ನಾವು ಇದು ಒಂದು ಸ್ಮರಣೆ ಮಾಡುವಂಥದ್ದು, ಒಂದು ಏನೋ ಒಂದು ಭಕ್ತಿ ಮಾಡುವಂಥದ್ದು, ಕರ್ಮ ಮಾಡುವಂಥದ್ದಾಗಿರ್ಬೋದು, ಭಕ್ತಿ ಮಾಡುವಂಥದ್ದು, ಇವೆಲ್ಲನೂ ನಮ್ಗ ಕೆಲ್ಸಕ್ ಬರೋಂಥವೇ ಅದಾವ. ಯಾಕಂತಂದ್ರ ಏನು ಮಾಡಿದೆ ಹಂಗ ಸಾಯ್ಬೇಡ, ಎಲ್ಲ ವ್ಯರ್ಥ ಆಗ್ತದೆ ಇದು ಮಾನವ ಜನ್ಮ. ಅದಕ್ಕೆ ಮಂಗನ ಕೈಗೆ ಮಾಣಿಕ್ಯದಂತೆ ಹಾಂಗು ಹೀಂಗು ಕಳೆದಿತ್ತಂತೆ. ಇದು ಮಂಗನ ಕೈಗೆ ಮಾಣಿಕ್ಯ, ಈ ಶರೀರ ಅನ್ನುವಂಥದ್ದು ಒಂದು ಮಾಣಿಕ್ಯ, ಈ ಮನಸ್ಸಿನ ಕೈಗೆ ಮಾಣಿಕ್ಯ ಇದು ಸಿಕ್ಕದಲ್ಲ, ಇದನ್ನ ಹಂಗಿಂಗ್ ಬಳಸ್ಕೋಬೇಡ ಅಂತಾರ. ಕುರುಡು ನಾಯಿ ಸಂತೆಗೆ ಬಂದಂತೆ, ಅದು ಯಾಕು ಬಂತು ಕುರುಡು ನಾಯಿ ಸಂತೆಗೆ. ಕಂಡ ಸಕ್ಕರೆ ಹಿತವಿಲ್ಲವಂತೆ, ಕಂಡ ಎಲುಬು ಕಡಿದಿತ್ತಂತೆ, ಹೆಂಡಿರ ಮಕ್ಕಳ ನೆಚ್ಚಿತಂತೆ, ಕೊಂಡು ಒಯ್ಯುವಾಗ ಯಾರಿಲ್ಲವಂತೆ, ಏನು ತಗೊಂಡು ಹೋಗಂಗಿಲ್ಲ ನೋಡ್ರಿ. ಅದು ಕುರುಡು ನಾಯಿ ಸಂತೆಗೆ ಬಂದಂಗ ನಮ್ಮ ಪರಿಸ್ಥಿತಿಗಳು ಹೆಂಗದಾವ ಅಂದ್ರೆ ಕುರುಡು ನಾಯಿ ಸಂತೆಗೆ ಬಂದ. ಅದು ಯಾಕೆ ಬಂದದು ಗೊತ್ತಿಲ್ಲ ನಮಗ ಅಲ್ಲ. ಕಂಡ ಸಕ್ಕರೆ ಐತಿ ಇಲ್ಲೇ ಅದ, ಯಾಕಂದ್ರೆ ಮಾನವ ಶರೀರಕ್ಕೆ ಬಂದಿದೀವಿ, ಬೇಕಾದಷ್ಟು ಮಾಡ್ಕೋಬಹುದು ಇಲ್ಲಿ. ಎಂಥದ್ದು ಒಂದು ಅದ್ಭುತವಾಗಿ ಇಲ್ಲಿ ಅದನ್ನ ನಮ್ಗೆ ತಗೊಳಕ್ ಬಿಟ್ಬಿಟ್ಟಿದಾನ ಭಗವಂತ, ಫ್ರೀ ಬಿಟ್ಟಿದ್ದಾನೆ. ಮತ್ತೆ ಎಲ್ಲಿ ಮುಚ್ಚಿ ಕಚ್ಚಿ ಇಟ್ಟಿಲ್ಲ, ಎಲ್ಲ ಕಡೆ ತುಂಬಿ ಬಿಟ್ಟದ ಆ ಸಕ್ಕರೆ.
ಸವಿಯದೇ ಇರುವಂತ ಸಕ್ಕರೆ ಅದ, ಅದ್ರ ನೋಡಕ್ ನಿಂತ್ಕೊಂಡ್ಬೇಕಲ್ಲ, ಕುಡ್ಗಣ್ ಮಾಡ್ಕೊಂಡು ಬಂದೀವಿ ನಾವಿಲ್ಲಿಗೆ ಭೂಮಿಗೆ. ಕಂಡ ಸಕ್ಕರೆ ಹಿತವಿಲ್ಲವೆಂತೆ ನೋಡ್ರಿ, ಕಂಡ ಸಕ್ಕರೆ ಐತೆ ಅದು ಹಿತ ಇಲ್ಲ. ಕಂಡ ಎಲುಬು ಕಡಿದಿತ್ತಂತೆ, ಹೆಂಡಿನ ಮಕ್ಕಳು ನೆಚ್ಚಿತ್ತಂತೆ, ಕೊಂಡು ಒಯ್ಯುವಾಗ ಏನು ಇಲ್ಲ, ಅವರು ಬರಂಗಿಲ್ಲ, ಯಾವ್ದು ಬರಂಗಿಲ್ಲ. ನೀನು ಮನಸ್ಸಿನಾಗಿರುವಂತ ಸಂಪತ್ತು ಇಲ್ಲ, ಯಾಕಂದ್ರೆ ದಾನ ಧರ್ಮ ಯಾವ್ದು ಸದ್ಗುರು ವಾಕ್ಯ ಕೇಳಿಲ್ಲ, ಏನೋ ಮಾಡಿಲ್ಲ, ಹಂಗ ಹೋಗವ್ ನೀನು. ಎಲ್ಲವನ್ನ ಬಿಟ್ಟು ಸ್ಥೂಲವಾಗಿ ಸೂಕ್ಷ್ಮವಾಗಿ ಎಲ್ಲವನ್ನ ಬಿಟ್ಟು ಬರೀ ಈಗ ಇಲ್ಲ ಹೋಗುವಂತ ಹಣೆ ಬರ ಆಗ್ತದ ನಿಂದು ಅನ್ನುವಂತ ವಿಚಾರವನ್ನು ಮಹಾತ್ಮರು ಬಹಳಷ್ಟು ಎಚ್ಚರಿಕೆ ಕೊಡ್ತಾರ. ಅದಕ್ಕೆ ಇಲ್ಲಿ ಕೂಡ ತನಗಿಂತಲೂ ಭಿನ್ನವಾದ ಅಂದ್ರ ಬಹಳಷ್ಟು ವಿಚಾರಗಳು, ನಿನಗಿಂತ ಭಿನ್ನವಾದಂಥದ್ದು ಬೇರೆ ಯಾವುದು ಇಲ್ಲವೇ ಇಲ್ಲ. ಬಯಸಲಿಯೇ ಇದೆ ಅಂತಂದ್ರೆ ಸದುಗತಿಗಳು ಅಂತಂದ್ರ ಇವಾಗ 4 ಗತಿಗಳ ಬಗ್ಗೆ ಬರ್ಕೊಂಡ್ ಬರ್ತಾರ ಅವ್ರು. ಏನ್ ಬರ್ಕೊಂಡ್ ಬರ್ತಾರ? ಸಾಲೋಕ್ಯ, ಸಾಮೀಪ್ಯ, ಸಾರೂಪ್ಯ, ಸಾಯುಜ್ಯ ಅಂತ ಹೇಳ್ಬಿಟ್ಟು ಮುಕ್ತಿಗಳ ಬಗ್ಗೆ ಇವು ಗತಿಗಳು. ಅದಕ್ಕ ಇವುಗಳನ್ನ ಇಟ್ಟಿಸದೆ ಅದು ಆದ್ರೂ ಸರಿ ಇದಾದ್ರೂ ಸರಿ. ಯಾಕಂದ್ರ ನನಗ ಬೇರೆ ಒಂದು ಲೌಕಿಕದಲ್ಲಿರುವಂತದ್ದಾಗಿರ್ಬಹುದು, ಒಂದು ಸ್ವರ್ಗಾದಿ ಭೋಗಗಳನ್ನ ಅನುಭವಿಸುವಂತ ಇರಬಹುದು. ಆಮೇಲೆ ಈ ಒಂದು ಸಾಲುಕ್ಯ ಅಂತಂದ್ರ ಪುಣ್ಯ ಸ್ವಲ್ಪ ಯಾವುದೋ ಒಂದು ದೇವತೆಯ ವಿಚಾರವಾಗಿ ನಾವು ಆ ಭಕ್ತಿಯನ್ನ ಉಪಾಸನೆಯನ್ನ ಮಾಡ್ತಾ ಇದ್ವಿ, ಪ್ರಾಣ ಹೋಯ್ತು ಅಂತಂದಾಗ ನಾವು ಯಾವ ದೇವತೆಯ ಕುರಿತು ಉಪಾಸನೆಯನ್ನ ಮಾಡ್ತಾ ಇದೀವಿ ಆ ಲೋಕಕ್ಕೆ ಹೋಗ್ತೇವೆ. ಅದ್ರ ಬಹಳ ದಿವಸ ಆ ದೇವತೆ ಹತ್ರ ಇರ್ತೀವಿ ಅಂದ್ರೆ ಇಲ್ಲ, ನಮ್ಮ ಒಂದು ಪುಣ್ಯದ ಫಲ ತೀರ್ಥಗಳನ್ನ ಮತ್ತೆ ತಿರ್ಗ ಎತ್ತಿ ಹೋಗಿತಾರ. ಮತ್ತೆ ಸಾಮೀಪ್ಯ ಅಂದ್ರೆ ಅಲ್ಲಿ ಕೂಡ ಏನಾಗ್ತದ ಅಂತಂದ್ರೆ ನಾವಿನ್ನೂ ಸ್ವಲ್ಪ ಜಾಸ್ತಿ, ಅದಕ್ಕಿಂತ ಸ್ವಲ್ಪ ಜಾಸ್ತಿ ಪುಣ್ಯ ಮಾಡಿದಾಗ ಆ ದೇವತೆಯ ಒಂದು ಹತ್ರ ಇರ್ತಿ, ಸಮೀಪ ಇರುವಂಥದ್ದು. ಅದು ಅಲ್ಲಿ ಬಹಳ ದಿವಸ ಇರ್ತೀವಿ ಏನಂದ್ರೆ ಅಲ್ಲಿನೂ ಅಲ್ಲ, ಆದ್ರ ಮತ್ತೆ ತಿರ್ಗಾ ಬರುವಂಥದ್ದು. ಸಾರೂಪ್ಯ ಅಂತಂದ್ರೆ ಅದಕ್ಕಿಂತ ಜಾಸ್ತಿ ಪುಣ್ಯ ಇತ್ತು, ಬಹಳಷ್ಟು ಉಪಾಸನೆ ಮಾಡಿದ್ವಿ ಅಂತಂದಾಗ ಅಲ್ಲಿ ಕೂಡ ಏನಾಗ್ತದ ಆ ದೇವತೆಗಳ ರೂಪವನ್ನ ಪಡ್ಕೊಳ್ಳುವಂಥದ್ದು, ಅದು ಒಂದು ಸ್ವಲ್ಪ ದಿವಸ ತೋರುವಂಥದ್ದು. ಈ ಸಾಯುಜ್ಯ ಮುಕ್ತಿ ಅಂತಂದ್ರು ಕೂಡ ಇಲ್ಲಿ ಏನ್ ನಾವು ಉಪಾಸನೆ ಬಹಳ ಮಾಡ್ತೀವಿ, ಅಲ್ಲಿ ಹೋಗಿ ಸ್ವರ್ಗಾದಿ ಭೋಗಗಳನ್ನ ಅನುಭವಿಸಿ ಮತ್ತೆ ಬ್ರಹ್ಮಲೋಕಕ್ಕೆ ಅಲ್ಲಿ ಹೋಗಿ ಕೆಲವು ಅಲ್ಲೇ ಒಂದು ಈ ಜ್ಞಾನವನ್ನ ಪಡ್ಕೊಂಡು ಮುಕ್ತನಾಗಕ್ ಬರ್ತಂತ ಕೂಡ ಹಿಂಗ ಹೇಳ್ತಾರ. ಆದ್ರೆ ಅವೆಲ್ಲ ವಿಚಾರ ಮಾಡಿ ನೋಡಿದ್ರೆ ಸಾಯುಜ್ಯ ಮುಕ್ತಿ ಆಗಿರ್ಬೋದು, ಸಾಲುಕ್ಯ, ಸಾಮೀಪ್ಯ, ಸಾಯುಜ್ಯ ಇವೆಲ್ಲ ಏನಂತಂದ್ರ ಅವ್ ಗತಿಗಳು ತೋರ್ದಂಗ ಆಗ್ತಾವ. ಆದ್ರ ನಿಜವಾಗಿ ಅಂತಂದ್ರೆ ಈ ಜನ್ಮದಲ್ಲಿ ಇವಾಗ ಇದ್ದಾಗೆ ಇಂಥ ಒಂದು ಆನಂದವನ್ನ ಯಾವ ರೀತಿ ಅಂದ್ರೆ ಸದಾಕಾಲ ಆನಂದವನ್ನ ಅನುಭವಿಸುವಂತದ್ದು ಈ ಒಂದು ನಾವು ವರ್ತಮಾನ ಕಾಲದಲ್ಲೇ ಪಡ್ಕೊಳಿಕ್ ಸಾಧ್ಯ ಅದ ಇದ್ರಲ್ಲಿ. ಅದಕ್ಕ ಇಲ್ಲಿ ಕೂಡ ಹೇಳ್ತಾರ, ನನಗ ಈ ಒಂದು ಮುಕ್ತಿ ಸಚ್ಚಿದಾನಂದ ಸ್ವರೂಪನಾದ ಪರಮಾತ್ಮ ಶಂಭುವೇ ಹೆಂಗದನ, ನೀನೇ ಆ ಸ್ವರೂಪ ನೀನಿದ್ದೀಯ. ಅದಕ್ಕ ಆ ಸ್ವರೂಪದಲ್ಲಿ ನನ್ನನ್ನೇ ಇರಿಸು, ಅದನ್ ಬಿಟ್ಟು ಬೇರೆ ನಾನು ಅನ್ನೇ ಏನು ಕೇಳಲ್ಲ ನಿನಗ. ಯಾಕಂದ್ರ ಆ ಸ್ವರೂಪದಲ್ಲೇ ನನ್ನನ್ನೇ ಯಾವಾಗ್ಲೂ ಇರಿಸು. ಇದಕ್ಕಿಂತಲೂ ಭಿನ್ನವಾದಂತ ಯಾವ ಬ್ರಹ್ಮಾದಿಗಳ ಪದವಿಗಳು ನನಗೆ ಬೇಕಾಗಿಲ್ಲ. ಬೇಕಾದಷ್ಟಲ್ಲಿ ಬ್ರಹ್ಮ ಲೋಕ ಆಗಿರ್ಬೋದು, ಇಂದ್ರ ಪದವಿ ಆಗಿರ್ಬೋದು, ಆ ಪದವಿ ಈ ಪದವಿ ಅಂತ ಹೇಳಿದಾರಲ್ಲ, ದೇವಾನಂದದ ಪದವಿ, ಪಿತೃಲೋಕದ ಇವೆಲ್ಲ ಆನಂದಗಳು ಏನದಾವ, ಇವೆಲ್ಲ ಏನ್ ಹೇಳ್ತಾರ, ಇದಕ್ಕಿಂತಲೂ ಭಿನ್ನವಾಗಿರುವಂತ ಯಾವ ಆನಂದಗಳದಾವ, ಬ್ರಹ್ಮಾದಿ ಆನಂದಗಳು ಏನದಾವ, ಆ ಪದವಿಗಳು ನನಗ್ ಬೇಕಾಗಿಲ್ಲ. ಅದಕ್ಕೆ ಅದು ತನಗಿಂತ ಭಿನ್ನವಾದ ಯಾವ ಗತಿ ಪಡೆದ್ರು ಕೂಡ, ಯಾಕಂದ್ರೆ ಅದಕ್ಕೆ ಅವರು ಬಹಳಷ್ಟು ಹೆಚ್ಚಿನ ಒತ್ತು ಕೊಡ್ತಾರೆ. ಈ ಬ್ರಹ್ಮ ಜ್ಞಾನವನ್ನ ಬಿಟ್ಟು, ಈ ಬ್ರಹ್ಮ ಪದವಿಯನ್ನ ಬಿಟ್ಟು ಬೇರೆ ಯಾವ್ದಾವ್ದು ಪಡ್ಕೊಂಡ್ರೆ ಎಲ್ಲ ಅನಿತ್ಯದಿಂದ ಕೂಡಿದಾವ, ಸ್ವಲ್ಪ ದಿವಸ ಮಾತ್ರ ತೋರ್ದಂಗ ಆಗುವಂಥವು, ಅವೆಲ್ಲ ಶಾಶ್ವತ ಅಲ್ಲ. ಹಂಗಾಗಿ ಇಲ್ಲಿ ಕೂಡ ಅವೆಲ್ಲ ಅನಿತ್ಯದಿಂದ ಕೂಡಿದಾವ. ಅದರಿಂದ ಏ ಪರಮಾತ್ಮನೇ, ಏ ಶಂಭುವೆ, ನೀನು ನನ್ನನ್ನ ಬೇರೆ ಮಾಡಿದೆ, ನನಗ ಬೇರೆ ಮಾಡಿದ್ರೆ ನಿನ್ನ ಒಂದು ಸ್ವರೂಪದಡೆ ನನ್ನನ್ನು ಅಭೇದ ರೂಪವಾಗಿ ಮಾಡಿಬಿಡು, ನನಗಿದು ಒಂದೇ, ಆ ಅಭೇದ ರೂಪದಲ್ಲಿ ನನ್ನನ್ನ ಇರಿಸು, ಅದನ್ನ ಬಿಟ್ಟು ಬೇರೆ ಏನ್ ಕೇಳಂಗಿಲ್ಲ ಅನ್ನುವಂತ ಒಂದು ಶಿಷ್ಯನ ಭಾವ ನೋಡ್ರಿ ಅದ. ಯಾಕಂತಂದ್ರ ನನಗ್ ಬೇರೆ ಏನು ಬೇಕಾಗಿಲ್ಲ, ಅದೇ ಒಂದು ಸ್ವರೂಪದಲ್ಲಿ ನನ್ನ ಯಾವಾಗ್ಲೂ. ಯಾಕಂತಂದ್ರ ಈಗ ಒಂದು 20-30 ವರ್ಷ ಇದಕ್ಕ ವಯಸ್ಸು ಮುಖ್ಯ ಅಲ್ಲ, ಈ ಪರಮಾರ್ಥಕ್ಕೆ ಯಾವಾಗ್ಲೂ ವಯಸ್ಸು ಮುಖ್ಯ ಅಲ್ಲ, ಒಳಗಿನ ಒಂದು ಸಂಸ್ಕಾರ ಬಹಳ ಮುಖ್ಯ.
ಯಾಕಂದ್ರೆ ಹಿಂದಿನ ಒಂದು ಜನ್ಮಾಂತರದಲ್ಲಿ ನಾವು ಮಾಡ್ಕೊಂಡು ಬಂದಂತ ಒಂದು ನಿಷ್ಕಾಮದ ಒಂದು ಫಲ ಜ್ಞಾನಕ್ಕೆ ತಂದು ಕುಂದ್ರಿಸ್ತದ. ಅದಕ್ಕ ಮಹಾತ್ಮರು ಹೇಳ್ತಾರ, ಎಷ್ಟೋ ಜನ ಇದನ್ನೊಮ್ಮೆ ಕೇಳಿ ತಿಳಿದೊಡೆ ಅವನು ಈ ಲೋಕದ ಉದಿಯಾದಿ ಬಳಿಕಿಂದು ಪರಿಯಂತರ ತಾನು ಒದವಿ ಎಸಗಿದ ಅಖಿಲ ಪುಣ್ಯತತೆ ಫಲಿಸಿದಿಂತ ಪೆರೆತಿಲ್ಲವನ್ನೇ ಪೇಳುವೆ ಅಂತ ಹೇಳಿದಾರ ಅವ್ರು. ಆಹಾ, ಎಷ್ಟು ಜನ್ಮದಿಂದ ಮಾಡಿದಂಥದ್ದು ನೋಡ್ರಿ ಇಲ್ಲಿ, ಅದ್ರದ್ದೆಲ್ಲ ಫಲ ಇವಾಗ ನಮಗ್ ಕುಂತು ಕೇಳ್ಬೇಕಾದಾಗ ಸಿಕ್ಕದಂತ ಹೇಳ್ತಾರ ಅವ್ರು. ಅಷ್ಟು ಅದ್ಭುತ ಅದ. ಯಾಕಂದ್ರೆ ಇದಕ್ಕಿಂತ ಮತ್ತೆ ಯಾವ ದೊಡ್ಡದಿಲ್ಲ. ಇದಕ್ಕಿಂತ ಉಳಿದಂಥವೆಲ್ಲ ಇದಕ್ಕಿಂತಾನೆ ಕೆಳಗಡೆ ಇರುವಂಥದ್ದು, ಬ್ರಹ್ಮಾನಂದಕ್ಕಿಂತ ಕೆಳಗಡೆ ಇರುವಂಥವೆಲ್ಲ ಆನಂದಗಳು. ಅದಕ್ಕ ಮಹಾತ್ಮರು ಹೇಳ್ತಾರ, ನಿನ್ನ ನಿಜ ಸ್ವರೂಪ, ಅದಕ್ಕೆ ನಾನು ಯಾರು ಇದ್ದೀನಂತ ತಿಳ್ಕೊಂತ ದೊಡ್ಡ ಕೆಲಸ ಇದು ಸಾಮಾನ್ಯ ಕೆಲಸ ಅಲ್ಲ. ಮಹಾತ್ಮರು ಇದಕ್ಕಾಗಿ ಬಡದಾಡಿದ್ರು. ಇದನ್ನ ಪಡ್ಕೊಳಕ್ ಬಹಳಷ್ಟು ಬಡದಾಡಿದ್ರು. ಅವರು ಒಮ್ಮೆಲೆ ಆಗಿಲ್ಲ, ಇದೇ ಒಂದು ಪಂಚಭೂತದಲ್ಲಿ ಅವರು ಇದ್ದಂಥವ್ರು, ನಾವು ಇದ್ದೀವೀಗ. ಇದೇ ಒಂದು ಪಂಚಭೂತದಲ್ಲಿ ಹುಟ್ಟಿದಂತಹ ಒಂದು ಮಹಾತ್ಮರು ಕೂಡ ಇದನ್ನ ಒಂದು ಕ್ಷಣನೂ ಅವರು ವ್ಯರ್ಥ ಮಾಡದೇನೆ ಇಂಥದನ್ನ ಪಡ್ಕೊಂಡು ಅವರು ಧನ್ಯರಾದ್ರು ಅಂತ ಒಂದು ಮಹಾತ್ಮರಾದ್ರು. ಭಗವಂತನ ಸ್ವರೂಪಿಗಳೇ ಆಗ್ಬಿಟ್ರು ಅವರು. ಅದಕ್ಕ ಅಂತ ಒಂದು ಮುಮುಕ್ಷಿಗಳು ಇರ್ತಾರ, ನಿಷ್ಕಾಮ ಪುಣ್ಯದ ಫಲದಿಂದ ಕೂಡಿದಂತ ಒಂದು ಮುಮುಕ್ಷಿಗಳು ಇರ್ತಾರ. ಅವರಿಗಾಗಿ ಒಂದಿಷ್ಟು ನಾವು ಮಾಡ್ಕೊಂಡಂತ ಒಂದು ವಿಚಾರಗಳನ್ನ ತಿಳಿಸಿ ಅವರು ಕೂಡ ನಿಂತ ಆನಂದವನ್ನು ಪಡ್ಕೊಳ್ಳಿ ಅನ್ನುವಂತ ಒಂದು ಏಕೈಕ ಉದ್ದೇಶದಿಂದ ಇಷ್ಟೆಲ್ಲ ಅವರು ನಮ್ಗೆ ಎಚ್ಚರಿಕೆಯ ವಿಚಾರಗಳನ್ನ ತಿಳಿಸಿದ್ರು. ಅದಕ್ಕೆ ಹೇಳೋದು, ಎಷ್ಟೋ ಮಹಾತ್ಮರುಗಳು ವಾಚ್ಯಾರ್ಥ ಲೆಕ್ಕದಾಗ ಹೇಳತ್ತಾರ, ಅದ್ರ ಲಕ್ಷ್ಯಾರ್ಥದಾಗ ದೊಡ್ಡ ಅರ್ಥ ಅದ್ರಾಗ ಇರ್ತಾವ. ಬರೀ ವಾಚ್ಯಾರ್ಥ ನೋಡ್ಬಿಟ್ಟು ಹಿಂಗ ಅಂತ ಹೇಳಾರಂತಲ್ಲ, ಅದ್ರ ಒಳಗಡೆ ಗೂಢಾರ್ಥವಾದಂತ ವಿಚಾರಗಳು ಬಹಳ ಇರ್ತಾವ. ಅದನ್ನ ತಿಳ್ಕೊಳ್ಳುವಂತ ಕೆಲಸ ಇವೆಲ್ಲ ನಡೆಯುವಂಥದ್ದು. ಹಂಗಾಗಿ ಮಹಾತ್ಮರು ಹೇಳಿದಂತ ಒಂದು ದಾರಿಯಲ್ಲಿ, ಅವರು ಪಡ್ಕೊಂಡಂತ ಒಂದು ದಾರಿಯಲ್ಲಿ ನಾವು ಹೋಗ್ತಾ ಇದೀವಿ. ಅವರ ಎಲ್ಲರ ಒಂದು ಕೃಪಾಶೀರ್ವಾದ ನಮ್ಮ ಮೇಲೆ ಇರ್ಲಿ. ಮತ್ತೆ ನಾಳೆ ಮುಂದಿನ ವಿಚಾರ ಮಾಡೋಣ, ಜಾಸ್ತಿ ಟೈಮ್ ತಗೊಳ್ಳೋದು ಬೇಡ. ಮತ್ತೆ ಮುಂದಿನ ಪದ್ಯ ನಾಳೆ ನೋಡೋಣ. ಒಂದೆರಡು ಮತ್ತೆ ಗುರುಗಳ ಪಾದಕ್ಕೆ ಅರ್ಪಿಸಿ ಹರ ಓಂ.